ಈಗ ಸರ್ ಪರಮೇಶ್ವರ್ ಮನೆಗೆ ಬಂದಿದ್ದೀರಿ, ಏನು ಸರ್ ಏನು ವಿಚಾರ ಅಂತ? ಸರ್, ಕಳೆದ ಒಂದು ವಾರದಿಂದ ಹಾಕೋ ಇವಾಗ ಮಕರ ಸಂಕ್ರಾಂತಿ ಸಮಯ, ಸುಮಾರು ಜನ ನಮ್ಮ ಕನ್ನಡಿಗರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಕೇರಳಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಈರೋಡು ತಮಿಳ್ನಾಡು ಮುಖಾಂತರ ಹೋಗ್ತಾರೆ. ಆದರೆ ಯಾರ ಅಲ್ಲಿ ಒಬ್ಬ ಅಯೋಗ್ಯ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ, ನಮ್ಮ ಚಾಲಕರು, ಕನ್ನಡಿಗ ಚಾಲಕರು, ಕನ್ನಡ ಬಾವುಟ ಅವ್ರ ವೆಹಿಕಲಲ್ಲಿ, ಅವ್ರ ವಾಹನದಲ್ಲಿ ಅವ್ರ ಪ್ರೀತಿಗೋಸ್ಕರ ಅವ್ರು ಕಟ್ಕೊಂಡು ಹೋಗೋದು. ಅಲ್ಲೇ ನೆಡ್ತಾ ಇಲ್ಲ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ. ಇವನು ಇಲ್ಲಿ ಹಿಡ್ಕೊಂಡು ಟೋಲ್ ಹತ್ರ ಹಿಡ್ಕೊಂಡು ಹೊಡೆಯೋದು, ಅವ್ರಿಗೆ ಆ ಬಾವುಟ ಕಿತ್ತಾಕೋದು, ಹೋಗೋ ಬರೋವ್ರಿಗೆಲ್ಲ ತೊಂದರೆ ಮಾಡಿಕೊಂಡು ಇಲ್ಲಿ ಭಾಳ ಚೆನ್ನಾಗಿದ್ದೀವಿ ನಾವು. ಮತ್ತು ಅವರು ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾನೆ, ಇದು ಕಳೆದ ಒಂದು ವಾರದಿಂದ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಗೃಹ ಸಚಿವರು ಇದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡಲೇ ತಮಿಳ್ನಾಡು ಗೃಹ ಸಚಿವರಿಗೆ ಮಾತಾಡಿ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ನಾಳೆ ದಿನ ಇಲ್ಲಿ ಹೆಚ್ಚು ಕಮ್ಮಿ ಆದರೆ, ಕಾನೂನು ಸುವ್ಯವಸ್ಥೆ ಹಾಳಾದರೆ ಏನು ಮಾಡಬೇಕು, ಇದಕ್ಕೆ ಯಾರು ಹೊಣೆ? ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಗೃಹ ಮಂತ್ರಿಯವ್ರನ್ನ ಭೇಟಿ ಮಾಡಿ ಇವತ್ತು ಟೆನಿಕಾಸ್ಟ್ ಯಾವುದೇ ಕಾರಣಕ್ಕೂ ಇವತ್ತು ಗೃಹ ಸಚಿವರಿಗೆ ಅವ್ರು ಮಾತಾಡಬೇಕು, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತಾಡಬೇಕು. ನಿನ್ನೆ SP ಚಾಮರಾಜನಗರದವ್ರಿಗೂ ನಾನು ಮಾತಾಡಿ ದಯವಿಟ್ಟು ಸರ್ ಗಮನಕ್ಕೆ, ಯಾಕಂದರೆ ಪಕ್ಕದ ಗಡಿ ಪ್ರದೇಶ ಆದ್ದರಿಂದ ದಯವಿಟ್ಟು ಇನ್ನು ಮುಂದೆನೂ ನೂರಾರು ಜನ ಹೋಗ್ತಾ ಇದ್ದಾರೆ ಈಗ ಶಬರಿಮಲೆ ಯಾತ್ರೆಗೆ. ಪಾಪ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು. ಅವ್ನು ಯಾರೋ ಮಾಡೋವಂಥ ಉಚ್ಚಾಟಗಳಿಂದ ರಾಜ್ಯಗಳ ಒಂದು ಕತ್ತು ಉರಿಯೋಂಥ ಕೆಲಸವನ್ನು ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ವಿರೋಧಿಸಿ ಇವತ್ತು ಗೃಹ ಸಚಿವರ ಮುಖಾಂತರ ಅವರಿಗೆ ನಾವು ಲೆಟರ್ನ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಧನ್ಯವಾದ. ರಾಜ್ಯಗಳ ಮಧ್ಯೆ ಒಬ್ಬ ಶಾಂತಿ ಕದಡುವಂತ ಕೆಲಸ ಮಾಡ್ತಿದ್ದಾರೆ ಕರ್ನಾಟಕದ. ಅದರಲ್ಲೂ ನಿಮ್ಮ ತುಮಕೂರು ಜಿಲ್ಲೆಯ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಚಹರೆಗೆ ನಮ್ಮ ಧ್ವಜವನ್ನ ಕಟ್ಟಿರ್ತಾರೆ. ಅದನ್ನು ಕಿತ್ತಾಕಿ ಈಗಾಗಲೇ ಸಾಮಾಜಿಕ ಜಾಲತಾಣ ಕಿತ್ತಾಕಿ ಅವ್ರನ್ನ ದೈಹಿಕ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಗೃಹ ಸಚಿವರಾದ ತಾವು ಅದರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಕ್ಕೆ ಆ ರಾಜ್ಯಕ್ಕೆ ಒತ್ತಾಯವನ್ನು ಹಾಕಬೇಕು ಅಂತ ಆಗ್ಬೋದು. ಈಗಾಗಲೇ ಅಧಿಕಾರಿಗಳ ಜೊತೆಯಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.